ನಾವೆಲ್ಲ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಂತ ಬಂದಿದೆ. ನಮ್ಮ ಜಿಲ್ಲೆಯ ಮಾಡಬೇಕು ಮತ್ತೆ ನಮ್ಮ ದರ್ಶನ ಮಾಡಬೇಕು ಅಂತೇಳಿ ನಮ್ಗೆ ಬಹಳ ಒತ್ತಾಯ ಆಗ್ತಾ ಇದೆ. ನಮ್ಮ ಕೌನ್ಸಿಲರ್ಸ್ ನೀವೇನೋ ಯಾವಾಗ ಬಂದ್ಬಿಡ್ತೀರಾ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ, ಹಾಗಾಗಿ ನಮ್ಗೆ ಸಮಯವನ್ನು ನಿಗದಿಪಡಿಸಿಕೊಂಡು ಇಡೀ ರಾಮನಗರದ ಸಮಸ್ತ ಪ್ರತಿನಿಧಿಗಳು ಜನರು ಇವತ್ತಿಗೆ ಬಂದಿದ್ದಾರೆ. ನಾವು ಏನು ಒಂದು ಆಸೆಯನ್ನು ಇಟ್ಕೊಂಡು ರಾಮನಗರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಅದಕ್ಕೆ ಪೂರ್ವಕವಾಗಿ ಸುವರ್ಣಾವಕಾಶ ಸಿಕ್ಕಿದೆ. ನಾನು ಕೂಡ ಹಲವಾರು ಬಾರಿ ನಗರಸಭಾ ಅಧ್ಯಕ್ಷನಾಗಿ ನಮ್ಮಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ದೆ. ಅವೆಲ್ಲರೂ ನನ್ನ ಅವಕಾಶ ಅನುದಾನದ ಕೊರತೆ ಇದೆ ಅಂತ ಹೇಳಿದ್ವಿ. ಈ ಸಂದರ್ಭದಲ್ಲಿ ನಮಗೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಸಣ್ಣ ಸೊಸೈಟಿಯಿಂದ ಇವತ್ತು ಇಲ್ಲಿ ತನಕ ಬಂದಿರೋದು ಯಾವುದು ಸಲೀಸಾಗಿ ಬಂದಿಲ್ಲ. ಬಹಳ ಶ್ರಮಪಟ್ಟು ಹೆಜ್ಜೆಗೂ ಶಾಸಕರಾಗಿ, ಮಂತ್ರಿಯಾಗಿ, ತದನಂತರ ಉಪಮುಖ್ಯಮಂತ್ರಿಯಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರತಿ ಹಂತದಲ್ಲೂ ಕೂಡ ಬಹಳಷ್ಟು ಶ್ರಮ ಹಾಕಿ ಇವತ್ತು ಈ ಸ್ಥಾನಮಾನಕ್ಕೆ ಬಂದಿದ್ದಾರೆ. ಸಲೀಸಾಗಿ ಬಂದಿಲ್ಲ. ಸಾವಿರಾರು ಲಕ್ಷಾಂತರ ಜನ ಅವರ ಅನ್ಯಾಯಗಳು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು. ಹಾಗಾಗಿ ಇವತ್ತು ತಮ್ಮೆಲ್ಲರ ಆಸೆಯಂತೆ ಅವರ ದರ್ಶನವನ್ನ ಮಾಡಿ ನಮ್ಮ ರಾಮನಗರ ಜಿಲ್ಲೆಯ ಹೆಮ್ಮೆಯ ಮಗನಾದ ಅವರ ಜಿಲ್ಲೆಯ ಒಂದು ಹೆಡ್ ಕ್ವಾರ್ಟರ್ಸ್ ಆದಂತಹ ರಾಮನಗರವನ್ನ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವರು ಬಹಳ ಆಲೋಚನೆಗಳು ಇಟ್ಕೊಂಡಿದ್ದಾರೆ. ಪೂರ್ವಕವಾಗಿ ನಾನು ನಮ್ಮ ನಗರಸಭೆ ವತಿಯಿಂದ ತಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ತಪ್ಪೇನು ಅಷ್ಟಾಗಿ ಹೇಳಬೇಕಾಗಿಲ್ಲ, ನಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ನಾವು ಬಹಳ ತಾಯಿ ಹೃದಯದಿಂದ ತಮ್ಮ ಮಾತಿಗೆ ಏನು ಬೆಲೆ ಕೊಟ್ಟಿದ್ದಾರೋ ಅದು ಪೂರ್ವಕವಾಗಿ ನಮ್ಮ ರಾಮನಗರ ಪಟ್ಟಣವನ್ನು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಅನ್ನ ಇಡೀ ಜಗತ್ತಿನಲ್ಲೇ ತಾವೇನು ಬೆಂಗಳೂರಿನ ಜಗತ್ತಿಗೆ ಮಾದರಿ ಮಾಡಿಕೊಡ್ತಿದ್ದೀರೋ ನಮ್ಮನ್ನು ಕೂಡ ಮಾಡ್ತೀರಾ, ನಿಮ್ಮದೇ ಜಿಲ್ಲೆಯ ಕೇಂದ್ರ ಅಂತ ಬಹಳಷ್ಟು ಆಸೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ದಯಮಾಡಿ ನಾವು ಮಾಡಿ ನಿಮ್ಮದೇ ಜಿಲ್ಲೆಯನ್ನ ಜಿಲ್ಲಾ ಕೇಂದ್ರವನ್ನ ವಿಶ್ವದ ಭೂಪಟದಲ್ಲಿ ಒಂದಾಗಿ ಕಾಣುವ ರೀತಿಯಲ್ಲಿ ಮಾಡಬೇಕು ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಮಗೆ ದಯವಿಟ್ಟು ನಮ್ಮವರು